ರೂಪದಲ್ಲಿ ಕೇಳ್ತಾ ಇದ್ದಾರೆ. ಅಲ್ರಿ ಹೌದು, ಇವರು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ತಂದರು ಒಪ್ಪನು ಚಿಕ್ಕೋಡಿ ಭಾಗದಾಗ. ಅದು ತಮ್ಮ ಮಗಳನ್ನ ತರುವ ಅವಶ್ಯಕತೆ ಇತ್ತು. ಮತ್ತು ಕಾಂಗ್ರೆಸ್ಗೆ ಇರಲಿಲ್ವಾ? ಕಾಂಗ್ರೆಸ್ಸಿಂದ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯ ಇರಲಿಲ್ಲ. ರಾಯಭಾಗದಲ್ಲಿ ಇರ್ಬೋದು, ಮತ್ತೇನಿರ್ಬೋದು, ಇನ್ನೂ ಕೆಲವೊಂದು IAS ಆಫೀಸಲ್ಲಿ ಬಂದಿದ್ರು, ಅಂಥವ್ರು ಇದ್ದರು. ಅವ್ರಿಗೂ ಕೊಡಬೇಕಾಗಿತ್ತು. ಶಂಭು ಕಲ್ಲೋಳ್ಕರ್ ಅವ್ರಿಗೆ ಯಾರಿಗೆ ಕೊಡಲಾರ್ದ ತಮ್ಮ ಮಗಳನ್ನೇ ಯಾಕೆ ತಂದರು ಅನ್ನೋದು ಆರೋಪನ ಮಾಡ್ತಾ ಇದ್ದಾರೆ. ಅಂದರೆ ಇದರರ್ಥ ಕೇವಲ ಇಡೀ ಬೆಳಗಾವಿ ಜಿಲ್ಲೆಯನ್ನು ತಮ್ಮ ಕುಟುಂಬದ ಆಸ್ತಿ ಅನ್ನೋಂಗೆ ಮಾಡಿಕೊಂಡು BJP ಮತ್ತು ಕಾಂಗ್ರೆಸ್ ಎರಡರಲ್ಲೂ ತಮ್ಮ ಯಾಕಪ್ಪ BJPಗೆ ಹೋಯಿತು ಅಂದರೆ ಅಲ್ಲಿ ಅವರು ಸಹೋದರರಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಂದರೆ ತಾವಿದ್ದೀವಿ ಮತ್ತು ತಮ್ಮ ಮಗ ಇದ್ದಾರೆ, ತಮ್ಮ ಮಗಳಿದ್ದಾಳೆ. ಹೀಗಾಗಿ ಎರಡೂ ಪಕ್ಷಕ್ಕೆ ತಮ್ಮ ಕೈ ತೊಗೊಂಡು ಇಡೀ ಬೆಳಗಾವಿ ಜಿಲ್ಲೆಯನ್ನು ಜಾರಕಿಹೊಳಿ ಪಕ್ಷ ಆಗಿ ಮಾಡ್ತಾ ಇದ್ದಾರೆ ಏನೋ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೂ ಜೋರ್ದಾರಾಗಿ ಮಾತಾಡ್ತಿದ್ದಾರೆ. ಮಾತಾಡಲಿ, ವಿರೋಧಗಳು ಬರಬೇಕಾಗ್ತದೆ. ಆಗ ಗೊತ್ತಾಗುವಂಥ ಅನೇಕ ವಿಷಯಗಳು ಮತ್ತು ಅದನ್ನು ಜನಕ್ಕೆ ತಿಳಿಸೋ ಪ್ರಯತ್ನವೂ ಮಾಡ್ತಾ ಇದ್ದಾರೆ ರಮೇಶ್ ಕುಳಚಿ. ಇನ್ನು ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಆ ಬೇರೆ ವಿಷಯ. ಬಟ್ ಈ ಚರ್ಚೆ ಮಾತ್ರ ಕಾಂಗ್ರೆಸ್ನಲ್ಲಿ ಜೋರು ಇಡ್ತಾ ಇದೆ. ಪ್ರಶ್ನೆ ಮೇಲೆ ಪ್ರಶ್ನೆ ಹೇಳ್ತಾ ಇದ್ದಾವೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಯಾರಿಲ್ಲೇನು ಪ್ರಿಯಾಂಕಾ ಅವ್ರನ್ನ ಬಿಟ್ಟರೆ ಮತ್ತು ನಮ್ಮ ಕಾಂಗ್ರೆಸ್ ಅನೇಕ ಜನ ಇದ್ರಲ್ಲ, ಅವ್ರು ಮಾಡ್ಬೋದಾಗಿತ್ತು ಅಂತೇಳಿ. ಹಾಗಾದರೂ ಜನ ಮಾತಾಡೋರು ಆ ಮಾತು ಬೇರೆ. ಅವರು ತಮ್ಮ ಬೇಕಾದಂಥ ತಂದು ಮಾಡಿಸಿದ್ರು ಅಂತಲೂ ಅನ್ಬೋದಿಲ್ಲ ಅಂತಲ್ಲ. ಯಾಕಂದರೆ ಈ ಹಿಂದೆ ಇದನ್ನೆಲ್ಲ ರಾಜಕಾರಣಿಗಳು ಮಾಡ್ತಾನೆ ಇರ್ತಾರೆ. ಇವತ್ತು ರಮೇಶ್ ಕುಳಚಿ ಅವ್ರು ಏನೋ ವೀಕ್ ಆಗಿರ್ಬೋದು, ಇವು ಆರೋಪ ಮಾಡ್ತಿರ್ಬೋದು. ಆದರೆ ಇವರಿಗೂ ಒಂದು ಸ್ವಲ್ಪ ಅನುಕೂಲ ಇವರು ಅದ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನಂತ ಒಂದು ಪ್ರಶ್ನೆ ಅವರು ನಮ್ಮ ಜಾರಕಿಹೊಳಿ ಕಡೆಯವರು ಮಾಡ್ತಾಯಿರ್ತಾರೆ. ಒಟ್ಟಾರೆಯಾಗಿ ಈಗೇನಾಗ್ಯದಪ್ಪ ಅಂದರೆ ಬೆಳಗಾವಿ ಜಿಲ್ಲಾ ಮಾಡೋದಲ್ಲ, DCC ಬ್ಯಾಂಕಿಗೆ ಕಬ್ಜಾ ತೊಗೊಂಡ್ರು, ಅಪೆಕ್ಸ್ ಬ್ಯಾಂಕಿಗೆ ತಮ್ಮ ಮಗನ ಹಾಕ್ಕೊಂಡ್ರು, ಇಡೀ ತಮ್ಮ ಕುಟುಂಬದ ಸುಪರ್ದಿಲ್ಲಿ ಇಟ್ಕೊಂಡ್ರು. ಜೊಲ್ಲೆ ಅವರು ಸಹಿತ ಅವ್ರು ಹೇಳಿದಂಗೆ ಕೇಳ್ಕೊಂಡು ಮಾಡಿಕೊಂಡ್ರು. ಜೊತೆಗೆ ಕಾಂಗ್ರೆಸ್ ಮತ್ತು BJPಗಳನ್ನ ಎರಡನ್ನೂ ತಮ್ಮ ಮನೆಯಲ್ಲೇ ಇಟ್ಕೊಂಡ್ರು, ಅವ್ರ ಮನೆಯಲ್ಲೇ ಉಳಿಯುವಂಗೆ ಮಾಡಿಕೊಂಡ್ರು ಅನ್ನುವಂಥ ಅಸಮಾಧಾನ ಎರಡೂ ಪಕ್ಷಗಳಲ್ಲಿ, ಎರಡೂ ಪಕ್ಷದ ಅನೇಕ ನಾಯಕರು